ಜೀವನ ಅಂದ್ರೆ ಏನು? ಎಲ್ಲರೂ ಹೋಗುವ ಹಾದಿಯಲ್ಲೇ ನಡೆಯೋದಾ ಅಥವಾ ಅಂತ್ಯ ಗೊತ್ತಿದ್ರೂ ಹೊಸ ದಾರಿಯನ್ನು ಆರಿಸೋದಾ? ಇವತ್ತು ಇಂಟರ್ನೆಟ್ನಲ್ಲಿ ವೈರಲ್ ಆಗ್ತಾ ಇರುವ ಒಂದು ವಿಚಿತ್ರ ಪೆಂಗ್ವಿನ್ನ ಕಥೆ ಬಗ್ಗೆ ನೋಡೋಣ. ಯಾವುದೇ ಗುರಿಯಿಲ್ಲದೆ ಮಂಜಿನ ಮಧ್ಯೆ ನಡೆದು ಹೋಗುವ ಈ ಪೆಂಗ್ವಿನ್ ಅನ್ನು ಜಗತ್ತು ನೈಹಿಲಿಸ್ಟ್ ಪೆಂಗ್ವಿನ್ ಅಂತ ಕರೆಯುತ್ತಿದೆ. ಇದು 2007ರಲ್ಲಿ ಬಿಡುಗಡೆಯಾದ ಒಂದು ಡಾಕ್ಯುಮೆಂಟರಿ ವಿಡಿಯೋನ ಸಣ್ಣ ಕ್ಲಿಪ್. ದಕ್ಷಿಣ ಧ್ರುವದ ಅಂಟಾರ್ಕ್ಟಿಕಾದಲ್ಲಿ ಪೆಂಗ್ವಿನ್ಗಳ ಗುಂಪೊಂದು ಆಹಾರಕ್ಕಾಗಿ ಸಮುದ್ರದ ಕಡೆಗೆ ಸಾಗುತ್ತಿರುತ್ತದೆ. ಏಕೆಂದರೆ ಪೆಂಗ್ವಿನ್ಗಳ ಬದುಕಿನ ನಿಯಮವೇ ಅದು. ಪೆಂಗ್ವಿನ್ಗಳ ಆಹಾರವೆಂದರೆ ಮೀನು, ಕ್ರಿಲ್ ಮತ್ತು ಸ್ಕ್ವಿಡ್. ಅವುಗಳೆಲ್ಲ ಸಮುದ್ರದಲ್ಲೇ ದೊರೆಯುತ್ತವೆ. ಆದರೆ ಪ್ರಸಿದ್ಧ ನಿರ್ದೇಶಕ ವರ್ನರ್ ಹರ್ಜಾಗ್ ಅವರ ಕ್ಯಾಮೆರಾದಲ್ಲಿ ಒಂದು ಅಚ್ಚರಿಯ ಕ್ಷಣ ಸೆರೆಯಾಗುತ್ತದೆ. ಗುಂಪಿನಲ್ಲಿದ್ದ ಒಂದು ಪೆಂಗ್ವಿನ್ ಸ್ವಲ್ಪ ಹೊತ್ತು ನಿಂತು ಏನೋ ಯೋಚನೆ ಮಾಡಿ ನಂತರ ಯಾವುದೇ ಹಿಂಜರಿಕೆ ಇಲ್ಲದೆ ಸಮುದ್ರಕ್ಕೆ ವಿರುದ್ಧ ದಿಕ್ಕಿನಲ್ಲಿರುವ ಎತ್ತರದ ಹಿಮಪರ್ವತಗಳ ಕಡೆಗೆ ನಡೆಯಲು ಆರಂಭಿಸುತ್ತದೆ. ಹಿಮಪರ್ವತಗಳು ಪೆಂಗ್ವಿನ್ಗಳಿಗೆ ಅತ್ಯಂತ ಅಪಾಯಕರವಾದ ಸ್ಥಳ. ಏಕೆಂದರೆ ಅಲ್ಲಿ ಆಹಾರವೇ ಇಲ್ಲ. ಮೀನು, ಕ್ರಿಲ್, ಸ್ಕ್ವಿಡ್ ಯಾವುದೂ ಸಿಗುವುದಿಲ್ಲ. ಪರ್ವತ ಪ್ರದೇಶದಲ್ಲಿ ತೀವ್ರ ಚಳಿ ಮತ್ತು ಜೋರಾದ ಗಾಳಿಗಳು ಬೀಸುತ್ತಿರುತ್ತವೆ. ಜೊತೆಗೆ ದಾರಿ ತಪ್ಪುವ ಅಪಾಯವೂ ಹೆಚ್ಚಾಗುತ್ತದೆ. ಜಾರಿ ಬಿದ್ದು ಗಾಯವಾದರೆ ಈಜಲು ಸಾಧ್ಯವಾಗದೆ ಆಹಾರದಿಂದ ಸಂಪೂರ್ಣವಾಗಿ ದೂರವಾಗುತ್ತದೆ. ಒಂಟಿಯಾಗಿದ್ದರೆ ಬದುಕು ಇನ್ನೂ ಕಷ್ಟವಾಗುತ್ತದೆ. ಈ ಎಲ್ಲ ಕಾರಣಗಳಿಂದ ಹಿಮಪರ್ವತಗಳ ಕಡೆಗೆ ನಡೆಯುವುದು ಪೆಂಗ್ವಿನ್ಗಳಿಗೆ ಬದುಕಿನ ದಾರಿ ಅಲ್ಲ, ಅದು ನಿಧಾನವಾದ ಸಾವಿನ ದಾರಿಯೇ ಆಗಿರುತ್ತದೆ. ಈ ಘಟನೆ ವೇಳೆ ವರ್ನರ್ ಹರ್ಜೋಗ್ ಅವರ ಜೊತೆಗಿದ್ದ ಎಕ್ಸ್ಪರ್ಟ್ಸ್ ಆ ಪೆಂಗ್ವಿನ್ನ ವಿಚಿತ್ರ ವರ್ತನೆಯನ್ನು ಗಮನಿಸುತ್ತಾರೆ. ಅವರು ಅದನ್ನು ತಡೆದು ಮತ್ತೆ ಅದರ ಗುಂಪಿನ ಕಡೆಗೆ ತಿರುಗಿಸಲು ಪ್ರಯತ್ನಿಸುತ್ತಾರೆ. ಆದರೆ ಅಚ್ಚರಿ ಎಂದರೆ ಪೆಂಗ್ವಿನ್ ಮತ್ತೆ ಮತ್ತೆ ಹಿಮಪರ್ವತಗಳ ಕಡೆಗೆ ನಡೆದು ಹೋಗಲು ಆರಂಭಿಸುತ್ತದೆ. ಅಲ್ಲಿ ಆಹಾರವೇ ಇಲ್ಲ, ಕೇವಲ ಸಾವು ಮಾತ್ರ ಕಾದಿದೆ ಎಂಬುದು ಗೊತ್ತಿದ್ದರೂ ಅದು ತನ್ನ ಹಾದಿಯನ್ನು ಬದಲಿಸುವುದಿಲ್ಲ. ಮನುಷ್ಯರ ರೂಲ್ಸ್ ಏನಂದ್ರೆ ಪೆಂಗ್ವಿನ್ಗಳನ್ನು ಬಲವಂತವಾಗಿ ತಡೆದು ನಿಲ್ಲಿಸಬಾರದು ಎಂಬ ಕಾರಣದಿಂದ ಕೊನೆಗೆ ಎಕ್ಸ್ಪರ್ಟ್ಸ್ ಅದನ್ನು ಅದರ ಪಾಡಿಗೆ ಬಿಡಲು ನಿರ್ಧರಿಸುತ್ತಾರೆ. ಅದಾದ ನಂತರ ಆ ಪೆಂಗ್ವಿನ್ ಹಿಮದ ಪರ್ವತಗಳಲ್ಲಿ ನಿಧಾನವಾಗಿ ಕಣ್ಮರೆಯಾಗುತ್ತದೆ. ಇದು ಹುಚ್ಚುತನವೇ ಅಥವಾ ಬದುಕಿನ ಮೇಲಿನ ಸಂಪೂರ್ಣ ವೈರಾಗ್ಯವೇ? ಈ ಕಥೆಯನ್ನು ಅನೇಕರು ನಿಹಿಲಿಸಂ ಎನ್ನುವ ತತ್ವಕ್ಕೆ ಹೋಲಿಸುತ್ತಿದ್ದಾರೆ. ಅಂದರೆ ಎಲ್ಲವೂ ಶೂನ್ಯ, ಯಾವುದಕ್ಕೂ ಅರ್ಥವಿಲ್ಲ ಎಂಬ ಭಾವನೆ. ಇಂದಿನ ಒತ್ತಡ ತುಂಬಿದ ಜಗತ್ತಿನಲ್ಲಿ ಹಲವರು ತಮ್ಮನ್ನು ತಾವು ಈ ಪೆಂಗ್ವಿನ್ನೊಂದಿಗೆ ಹೋಲಿಸಿಕೊಳ್ಳುತ್ತಿದ್ದಾರೆ. ಏಕೆಂದರೆ ಕೆಲವೊಮ್ಮೆ ನಾವು ಕೂಡ ಎಲ್ಲರೂ ನಡೆದುಕೊಳ್ಳುವ ಹಾದಿಯಲ್ಲಿ ಹೋಗುವುದಕ್ಕಿಂತ ಯಾವುದಕ್ಕೂ ಅರ್ಥವಿಲ್ಲ ಅನ್ನಿಸುವ ಆ ಶೂನ್ಯತೆಯ ಕಡೆಗೆ ನಡೆಯಲು ಇಷ್ಟಪಡುತ್ತೇವೆ ಅಲ್ಲವೇ? ಆ ಪೆಂಗ್ವಿನ್ಗೆ ಕೊನೆಗೆ ಏನಾಯಿತು ಎಂಬುದು ಯಾರಿಗೂ ತಿಳಿಯಲಿಲ್ಲ. ಅದು ಮಂಜಿನ ಬೆಟ್ಟಗಳ ನಡುವೆ ನಿಧಾನವಾಗಿ ಕಣ್ಮರೆಯಾಯಿತು. ಅದರ ಈ ನಿರ್ಧಾರದ ಬಗ್ಗೆ ನಿಮಗೇನು ಅನ್ನಿಸುತ್ತದೆ? ಇದು ಧೈರ್ಯದ ಸಂಕೇತವೇ ಅಥವಾ ಹತಾಶೆಯ ಪ್ರತೀಕವೇ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ ಇನ್ನಷ್ಟು ಆಸಕ್ತಿದಾಯಕ ಮತ್ತು ಅರ್ಥಪೂರ್ಣ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.